ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆ ಮಹಾದೇವನ ಕೊಂದೇ ಬಿಡ್ರು ಅಂತ ಹೇಳಿದ್ದೀನಿ ಅಂತ ನಗ್ತಾನೆ ಭರತ್. ಅಣ್ಣ, ಈ ಬಯ್ಯ ಇಷ್ಟೊಂದು ಅನ್ಯಾಯ ಮಾಡಿದ್ರು ನೀನು ಯಾಕೆಲ್ಲನೂ ಸಹಿಸ್ಕೊಂಡಿದ್ದೆ, ಯಾಕೇನು ಮಾಡಿಲ್ಲ ಅಂತಾನೆ ರಾಮ್. ಇನ್ನೇನು ರಾಮ್, ನಮ್ಮ ಕಾವ್ಯ ಭರತ್ ಒಳ್ಳೆ ಸ್ನೇಹಿತ ಅಂತ ನಂಬಿದ್ಲು. ಅವಳ ಮನಸ್ಸಿಗೆ ನೋವಾಗುತ್ತೆ ಅಂತ ಮಹಾದೇವ ಅವರು ಸುಮ್ಮನೆ ಇದ್ದರು ಅಲ್ವಾ ಮಹಾದೇವ ಅವರೇ ಅಂತಾಳೆ ಪ್ರೇಮ. ಅವನ ಬಗ್ಗೆ ಸತ್ಯ ಹೇಳಿದಾಗೆಲ್ಲ ಕಾವ್ಯ ನನ್ನ ಬಗ್ಗೆನೇ ತಪ್ಪು ತಿಳ್ಕೊತಿದ್ಲು, ಅದಕ್ಕೆ ಸರಿಯಾದ ಟೈಮ್ ಬರಲಿ ಅಂತ ನಾನು ಕಾಯ್ತಿದ್ದೆ ಅಂತಾನೆ ಮಹಾದೇವ. ಅಣ್ಣ, ಇವನೆಂಥ ಕುತಂತ್ರಿ ಅಲ್ಲ. ಒಬ್ಬ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರ ಜೀವನ ಜೊತೆ ಇಷ್ಟು ಕೆಳಮಟ್ಟಕ್ಕೆ ಆಟ ಆಡ್ತಾನ ಅಂತಾನೆ ರಾಮ್. ಇದಿನ್ನೂ ಆರಂಭ ಅಷ್ಟೇ ಕಣ್ಲಾ ರಾಮ್, ಈ ನನ್ನ ಮಗ ಇನ್ನೇನೇನು ಮಾಡವನೆ ಅಂತ ಅವನ ಬಾಯಲ್ಲೇ ಕೇಳು ಅಂತಾನೆ ಮಹಾದೇವ. ಕಾವ್ಯ, ಪ್ರೀತಿ ಅಂದರೆ ನಮಗೆ ಬೇಕಾದನ್ನು ಪಡ್ಕೊಳ್ಳೋಕ್ಕೆ ಮಾಡೋ ಯುದ್ಧ. ಇನ್ನೂ ಭಯಂಕರವಾದ ಪ್ಲ್ಯಾನ್ ಮಾಡಿದ್ದೆ, ಆದರೆ ನೀನು ಬಂದು ಎಲ್ಲ ಹಾಳು ಮಾಡಿಬಿಟ್ಟೆ ಅಂತಾನೆ ಭರತ್. ಹೌದಾ, ಏನದು ಭಯಂಕರವಾದ ಪ್ಲ್ಯಾನು ಅಂತಾಳೆ ಕಾವ್ಯ. ಪರಿಮಳದ ಮೇಲೆ ಆ ಮಹಾದೇವ ಕಿರು ಬೆರಳು ಕೂಡ ಟಚ್ ಮಾಡಿಲ್ಲ, ಆದರೆ ಅವಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಕೇಸ್ ಹಾಕ್ಸಿದ್ದು ನಾನೇ ಅಂತ ಪರಿಮಳ ಹತ್ರ ಪ್ಲ್ಯಾನ್ ಮಾಡಿದ್ದನ್ನೆಲ್ಲ ಹೇಳ್ತಾ, ಆ ಮಲ್ಲಿಗರುಡನ್ನು ಕರೆಸಿ ದೊಂಬಿ ಎಬ್ಸಿ ಅಂತ ಹೇಳಿದ್ದು ನಾನೇ, ಪಂಚಾಯಿತಿ ಸೇರಿಸಿ ಅವನಿಗೆ ಅವಮಾನ ಮಾಡಿ ಅಂದಿದ್ದು ನಾನೇ. ಅವತ್ತು ನೀನು ಅಡ್ಡ ಬಂದಿರಲಿಲ್ಲ ಅಂದಿದ್ರೆ ಕತೆ ಬೇರೆಯೇ ಆಗ್ತಿತ್ತು ಕಾವ್ಯ. ಯಾಕೆ ಕಾವ್ಯ ಸುಮ್ಮನಾದೆ? ಆ ಮಹಾದೇವ ನಿನಗೆ ಹೊಡೆದ ಅಲ್ವಾ? ಅವನ ಹೆಂಡತಿ ಮೇಲೆ ಕೈ ಮಾಡೋ ಕುಡ್ಕ ಅಂತ ಪ್ರಚಾರ ಮಾಡ್ತೀನಿ, ನಿನ್ನನ್ನು ನನ್ನವಳನ್ನಾಗಿ ಮಾಡ್ಕೋತೀನಿ ಕಾವ್ಯ ಅಂತಾನೆ ಭರತ್. ಆಗ ಕಾವ್ಯ ಸಿಟ್ಟಿಂದ ಎದ್ದು ಅವನ ಮುಖಕ್ಕೆ ನೀರನ್ನು ಎರಚಿ, ನಿಲ್ಲಿಸು ನಿನ್ನ ಕೊಳಕ್ ಮಾತುಗಳನ್ನು, ನೀನಿಷ್ಟು ಅಸಹ್ಯ ಆದವನು ಅಂತ ನನಗೆ ಗೊತ್ತಿರಲಿಲ್ಲ. ಮಹಾದೇವನ ಮೇಲೆ ಹಾವಿನ ಥರ ವಿಷ ಕಾರ್ತಿದ್ದಿಲ್ಲೋ, ಅವನು ನನಗೆ ಮುಂಚಿನಿಂದನೂ ಹೇಳ್ತಾನೆ ಇದ್ದ ನೀನೊಬ್ಬ ವಿಷ ಜಂತು ಅಂತ. ನೀನದನ್ನು ಪ್ರೂವ್ ಮಾಡಿಬಿಟ್ಟೆ ಅಂತಾಳೆ ಕಾವ್ಯ. ರಾಮ್, ನಾವು ಹೋಗೋಣವಾ? ಅವ್ನು ಕಾವ್ಯಂಗೆ ಏನಾದ್ರು ಮಾಡಿಬಿಟ್ರೆ ಅಂತಾಳೆ ಪ್ರೇಮ. ಬೇಡ ಪ್ರೇಮ, ಕಾವ್ಯನ ಕೋಪ ತಣಿಲಿ ಅಂತಾನೆ ಮಹಾದೇವ. ನಿನಗೆ ನಾಲಿಗೆ ಹೊಲಸಾಗುವಷ್ಟು ಬೈಬೇಕು ಅಂತ ಅನ್ನಿಸ್ತಿದೆ. ನಾನು ನಿನಗೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಹೋಗು ಅಂತ ಅಲ್ಲಿಂದ ಕಾವ್ಯ ಹೇಳುವಾಗ ಭರತ್ ಅವಳ ಕೈನ ಹಿಡ್ಕೊಂಡು, ಕಾವ್ಯ ಎಲ್ಲಿಗೆ ಹೋಗ್ತಿದ್ಯಾ ಅಂತಾನೆ. ಬಿಡೋ ಕೈನ, ನಾನು ಇಷ್ಟೊತ್ತು ನಿನ್ನ ಹತ್ರ ಮಾತಾಡಿದ್ದು ನಿನ್ನ ಮೇಲಿನ ಪ್ರೀತಿಯಿಂದಲ್ಲ, ನಿನ್ನ ಅಸಲಿ ಮುಖವಾಡ ಕಳ್ಚೋಕ್ಕೆ. ನಿನಗೆ ಈ ಜನ್ಮ ಅಲ್ಲ, ಯಾವ ಜನ್ಮದಲ್ಲೂ ನಾನು ಹಾಕೋ ಚಪ್ಪಲಿ ಕೂಡ ಸಿಗೋದಿಲ್ಲ, ಬಿಡೋ ಅಂತಾಳೆ ಕಾವ್ಯ. ಏಯ್, ಏನು ಮಾತಾಡ್ತಿದ್ಯಾ? ಇದೆಲ್ಲ ಮಾಡಿದ್ದು ನಿನಗೋಸ್ಕರ, ನೀನು ನನಗೆ ಸಿಗಲೇಬೇಕು, ನೀನು ನನ್ನವಳು ಕಾವ್ಯ ಅಂತಾನೆ ಭರತ್. ಆಗ ಕಾವ್ಯ ಭರತ್ನ ತಳ್ಳಿ ಅವನ ಕೆನ್ನೆಗೆ ಬಾರಿಸ್ತಾಳೆ. ಪೊಲೀಸನ್ನು ಪವಿತ್ರವಾದ ಕೆಲಸಕ್ಕೆ ಅನ್ಫಿಟ್ಕೊಂಡು ನೀನು ಅಂತ ಮತ್ತೆ ಅವನ ಕೆನ್ನೆಗೆ ಬಾರಿಸ್ತಾಳೆ. ಫ್ರೆಂಡ್ಶಿಪ್ಗೆ ನೀನೊಂದು ಕಳಂಕ, ಕೊಳಕು ಅಂತ ಮತ್ತೆ ಬಾರಿಸಿ, ಮನುಷ್ಯನಾಗೋದಕ್ಕೂ ನಾಲಾಯಕು ನೀನು. ನಿನ್ನ ನೆರಳು ಬಿದ್ದರೂ ಪಾಪ ಸುತ್ತಕೊಳ್ಳುತ್ತೆ, ಅಷ್ಟು ಕೊಳಕು ಮನಸ್ಸು ನಿಂದು ಅಂತ ಅವನ ಕೆನ್ನೆಗೆ ಬಾರಿಸ್ತಾ, ಏನಂದೆ? ನನ್ನ ಮಹಾದೇವ ಈಡಿಯಟ್ಟ. ಏಯ್, ಅವನ ಕಾಲು ಧೂಳಿಗೂ ಸಮ ಇಲ್ಲ ನೀನು. ಅವನ ಆಕಾಶ ಆದರೆ ನೀನು ಪಾತಾಳ, ದೇವರು ಅವನು, ನೀನು ರಾಕ್ಷಸ ಅಂತ ಮತ್ತೆ ಕೆನ್ನೆಗೆ ಬಾರಿಸ್ತಾಳೆ. ಅವನ ಮಗು, ನೀನು ಮೃಗ ಅಂತಾಳೆ ಕಾವ್ಯ. ಆಗ ಮಹಾದೇವ ಕಣ್ಣೀರನ್ನು ಒರೆಸ್ಕೋತಾನೆ. ನಿನಗಿನ್ನೂ ನನ್ನ ಪ್ರೀತಿ ಅರ್ಥ ಆಗಿಲ್ಲ ಅಲ್ವಾ? ನಿನ್ನ ಮಾತ್ರ ಬಿಡಲ್ಲ ನಾನು ಅಂತ ಅವಳ ಕೈನ ಗಟ್ಟಿಯಾಗಿ ಹಿಡ್ಕೋತಾನೆ ಭರತ್. ಬಿಡೋ ಅಂತ ಒದ್ದಾಡ್ತಾಳೆ ಕಾವ್ಯ. ಆಗ ಮಹಾದೇವ ಹಿಂದಿನಿಂದ ಬಂದು ಭರತ್ ಕುತ್ತಿಗೆ ಪಟ್ಟಿನ ಹಿಡ್ಕೊಳ್ತಾನೆ. ಶಾಕ್ನಿಂದ ಭರತ್ ತಿರುಗಿ ನೋಡ್ತಾನೆ. ಕೈ ತೆಗಿಲಿಲ್ಲ ಅಂದರೆ ನಿನಗೆ ಒಂದೇ ಕೈ ಇರಬೇಕು, ಹಂಗೆ ಮಾಡ್ತೀನಿ, ತೆಗಿಲೆ ಅಂತಾನೆ ಮಹಾದೇವ. ಆಗ ಕೈ ಬಿಡ್ತಾನೆ ಭರತ್. ಏನು ನನ್ನ ಮಗನೇ, ಏನಂದೆ ನೀನು? ನನ್ನ ಕಾವ್ಯನ, ನನ್ನನ್ನು ದೂರ ಮಾಡ್ತೀನಿ ಅಂದೆ ಅಲ್ಲ? ಹಾಲು ಕುಡ್ದ ಮಕ್ಕಳೇ ಬದುಕಕ್ಕಿಲ್ಲ, ಇನ್ನು ವಿಷ ಕುಡ್ದ ಮಕ್ಕಳು ಬದುಕ್ತಾವಾ? ಆದರೆ ಒಂದು ಮಜಾ ಏನು ಗೊತ್ತಾ? ಒಬ್ಬ ಪೊಲೀಸಪ್ಪ ಆಗಿ ನಮ್ಮ ನಾಟಕಕ್ಕೆ ನೀನು ಇಷ್ಟು ಬೇಗ ಸಿಕ್ಕಾಕೋತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತಾನೆ ಮಹಾದೇವ. ಕಾವ್ಯ ಇವನ ಜೊತೆ ಸೇರಿಕೊಂಡು ನನಗೆ ಮೋಸ ಮಾಡಿಬಿಟ್ಯಾ? ಇಷ್ಟು ಹೊತ್ತು ನೀನು ಮಾಡಿದ್ದೆಲ್ಲ ನಾಟಕನ ಅಂತಾನೆ ಭರತ್. ಆಗ ಮಹಾದೇವನ ಕೆನ್ನೆಗೆ ಬಾರಿಸಿ, ನನ್ನ ಮಗನೇ, ಯಾರೋ ಮೋಸ ಮಾಡಿರೋದು? ಗೆಳೆತನ ಅನ್ನೋ ಹೆಸರಿಗೆ ನಂಬಿಕೆ ದ್ರೋಹ ಮಾಡಿರೋ ನಿನಗೆ ಮೋಸದ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಕಣ್ಲ. ನನ್ನ ಹೆಂಡ್ರ ಮೇಲೆ ಕಣ್ಣು ಹಾಕೋದಕ್ಕೆ ನಿನ್ನ ಕಣ್ಣು ಗುಡ್ಡೆ ಹಾಗೆ ಕಿತ್ಬಿಡೋಣ ಅನಿಸುತ್ತೆ. ಇನ್ನು ಮುಂದೆ ನಾನು ಕಾವ್ಯ ಸಂತೋಷವಾಗಿ ಜೀವನ ಮಾಡೋದನ್ನು ನೀನು ನಿನ್ನ ಕಣ್ಣಾರೆ ನೋಡಬೇಕು, ಅದಕ್ಕೆ ಸುಮ್ಮನೆ ಬಿಡ್ತೀನಿ, ಬದುಕೋ ಹೋಗೋ. ಅದನ್ನು ಬಿಟ್ಟು ನೀನೇನಾರ ಹಾರಾಡದೆ ಅಂದ್ಕೋ, ನನ್ನ ಮಗನೇ, ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ನಿನ್ನ ಅಂತಾನೆ ಮಹಾದೇವ. ಈ ನಿನ್ನ ಕೆಟ್ಟ ಮುಖನ ಜೀವನದಲ್ಲಿ ತೋರಿಸ್ಬೇಡ, ನನ್ನ ಫ್ರೆಂಡು ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗ್ತಿದೆ. ಥೂ
ಗೆಟ್ ಲಾಸ್ಟ್ ಅಂತ ಕಾವ್ಯ ಅಳ್ತಾ ಹೋಗ್ತಾಳೆ. ಏ ಕಾವ್ಯ ಅಂತ ಮಹಾದೇವನು ಅವಳ ಹಿಂದೆನೇ ಹೋಗ್ತಾನೆ. ಈಚೆ ಪ್ರೇಮನು ಅಲ್ಲಿಂದ ಹೋಗ್ತಾಳೆ. ರಾಮ್ ಪ್ರೇಮ ಅಂತ ತಿರುಗಿ ನೋಡುವಾಗ ಪ್ರೇಮ ಅಲ್ಲಿರೋದಿಲ್ಲ. ಪ್ರೇಮ ಅಂತ ರಾಮ್ನು ಹೋಗ್ತಾನೆ. ಈಚೆ ಭರತ್ ತೇಲ್ತಾ ಅಲ್ಲಿಂದ ಹೊರಗಡೆ ಬರ್ತಾ, ನನ್ನೇ ಹೊಡಿತೀರಾ, ನಿಮ್ಯಾರನ್ನು ಸುಮ್ಮನೆ ಬಿಡಲ್ಲ ಕಣ್ರೋ, ನಿಮ್ಗಳನ್ನು ಒಬ್ಬೊಬ್ಬರನ್ನು ಜೈಲಿಗೆ ಕಳಿಸಿಲ್ಲ ಅಂದರೆ ನನ್ನ ಹೆಸರು ಭರತ್ ಅಲ್ಲ ಅಂತಾನೆ. ಆಗ ಪ್ರೇಮ ಚಿಟಿಕೆ ಹೊಡಿತಾಳೆ. ಯಾರು ಅದು, ಆಚೆ ಬರ್ರೋ ಅಂತಾನೆ ಭರತ್. ಆಗ ಪ್ರೇಮ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ದೊಣ್ಣೆ ತಗೊಂಡು ಬರ್ತಾಳೆ. ಭರತ್ ಕಣ್ಣುಜ್ಕೊಂಡು, ಯಾರು ನೀನು, ಮಾಸ್ಕ್ ತೆಗಿ ಮಾತಾಡು ಅಂತಾನೆ. ಆಗ ಪ್ರೇಮ ಅವನ ಕೆನ್ನೆಗೆ ಬಾರಿಸಿ, ನನ್ನ ತಂಗಿ ಜೀವನದ ಜೊತೆನೇ ಆಟ ಆಡ್ತೀಯ ಅಂತ ಭರತ್ಗೆ ದೊಣ್ಣೆಯಿಂದ ಸರಿ ಬಾರಿಸ್ತಾಳೆ. ಆಗ ರಾಮ್ ಬಂದು ಸಾಕು ಅಂತ ಅವಳ ಕೈಯಿಂದ ದೊಣ್ಣೆನ ಕಸ್ಕೊಂಡು ಅವನ್ನ ಹೊಡೆದು, ನಿನ್ನ ಕೈ ಯಾಕೆ ಕೆಸರು ಮಾಡ್ಕೊತೀಯ ಅಂತಾನೆ. ನನ್ನ ತಡಿಬೇಡ ರಾಮ್, ಅವನ್ನ ಚರ್ಮನ ಸುಲಿಬೇಕು ಅಂತಾಳೆ ಪ್ರೇಮ. ಸಾಕಿವತ್ತು ಅವನಿಗೆ ಸಿಕ್ಕಿರೋ ಶಿಕ್ಷೆನೇ. ಮನುಷ್ಯನಾದರೆ ತಿದ್ಕೋತಾನೆ, ಮನುಷ್ಯ ಆಗಿಲ್ಲ ಅಂದರೆ ಯಾವ ಕಾನೂನು ಬಟ್ಟೆ ಹಾಕ್ಕೊಂಡು ಹೊಲ್ಸ್ ಕೆಲಸ ಮಾಡ್ತಿದ್ನೋ ಅದೇ ಕಾನೂನು, ಅದೇ ಪೊಲೀಸ್ ಶಕ್ತಿ ಏನು ಅಂತ ತೋರಿಸುತ್ತೆ ಅಂತ ಪ್ರೇಮನ್ನ ಕರ್ಕೊಂಡು ಹೋಗ್ತಾನೆ ರಾಮ್. ಈಚೆ ಕಾವ್ಯ ವಾಶ್ರೂಮ್ಗೆ ಬಂದು ಮುಖನ ತೊಳ್ಕೊತಾಳೆ. ಮಹಾದೇವ ಬಂದು ಕಾವ್ಯ ಅಂತಾನೆ. ಆಗ ಕಾವ್ಯ ಅಳ್ತಾ, ಮಹಾದೇವ ನನ್ನ ಕ್ಷಮಿಸ್ಬಿಡು, ಅವತ್ತು ಪಾರ್ಟಿನಲ್ಲಿ ನನ್ನ ಫ್ರೆಂಡ್ಸ್ ಎದುರಿಗೆ ನಿನ್ನ ಬಾಯಿಗೆ ಬಂದ ಹಾಗೆ ಬೈದ್ಬಿಟ್ಟೆ, ಆ ಭರತ್ ಬಗ್ಗೆ ಸುಳ್ಳು ಹೇಳ್ತಿದ್ಯಾ ಅಂತ ನಿನ್ನ ಮೇಲೆ ಕಿರಿಚಾಡ್ಬಿಟ್ಟೆ, ಐ ಆಮ್ ಸಾರಿ ಮಹಾದೇವ ಅಂತ ಕೈ ಮುಗಿತಾಳೆ ಕಾವ್ಯ. ಅಯ್ಯೋ ಬಿಡಮ್ಮಿ, ಅದನ್ನೆಲ್ಲ ನಾನು ಯಾವತ್ತೂ ನೆನ್ಪಿಟ್ಕೊಂಡಿಲ್ಲ, ಮರ್ತ್ಬಿಟ್ಟಿವ್ನಿ. ನಿನಗೆ ಇವಾಗ ಸತ್ಯ ಗೊತ್ತಾಯ್ತಲ್ಲ, ಅಷ್ಟು ಸಾಕು ಅಂತಾನೆ ಮಹಾದೇವ. ಆ ಪಾಪಿ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ ಮಹಾದೇವ. ಅವನ ಬಗ್ಗೆ ನೀನು ಹೇಳ್ತಾನೆ ಇದ್ದೆ, ಆದರೆ ನಾನು ನಿನ್ನ ಮಾತನ್ನು ನಂಬಲಿಲ್ಲ. ಅವನು ಇಟ್ಟಿದ್ದ ಕೆಟ್ಟ ಪ್ರೀತಿಯಿಂದ ನಿನಗೆ ಅವಮಾನ ಆಯಿತು, ಎಲ್ಲರ ಮುಂದೆ ಮರ್ಯಾದೆ ಹೋಗೋ ಹಾಗಾಯಿತು. ನೀನು ಮೊದಲೇ ನಿನ್ನ ಮಾತನ್ನು ನಂಬಿದಿದ್ರೆ ನಿನಗೆ ಅನ್ಯಾಯ ಆಗ್ತಿರ್ಲಿಲ್ಲ ಅಲ್ವಾ ಮಹಾದೇವ. ಅವತ್ತು ನೀನು ಅವನಿಗೆ ಹೊಡೆದಿದ್ದು ಸರಿ, ಆದರೆ ನಾನೇನು ಮಾಡಿದೆ, ನಾನು ನಿನ್ನ ಮಾತೇ ನಂಬಲಿಲ್ಲ. ಅವತ್ತು ನಾನು ನಿನ್ನ ನಂಬಲಿಲ್ಲ ಅನ್ನೋದನ್ನು ನೆನೆಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ ಮಹಾದೇವ ಅಂತಾಳೆ ಕಾವ್ಯ. ನಿನ್ನ ಈ ಜನ್ಮ ಇರೋದಕ್ಕೆ ಅಲ್ವೇ ಈ ಮಹಾದೇವ ಮನುಷ್ಯನಾಗಿ ನಿನ್ನ ಮುಂದೆ ನಿಂತಿರೋದು ಅಂತಾನೆ ಮಹಾದೇವ. ಇಲ್ಲ ಮಹಾದೇವ, ನಿನ್ನ ಸಾವಾಸಕ್ಕೆ ಬಂದಮೇಲೆ ನಾನು ಮನುಷ್ಯಳಾಗಿದ್ದೀನಿ. ಅವನು ನಿನ್ನ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದ ಅಂದರೆ ಅವನಿಗೆ ನನ್ನ ಬಗ್ಗೆ ಯಾವ ರೀತಿ ಭಾವನೆ ಇತ್ತು ಅಂತ ನನಗೆ ಈಗ ಅರ್ಥ ಆಗ್ತಿದೆ. ಅವನಿಂದ ನನಗೆ ಅಪಾಯ ಆಗಬಾರ್ದು. ನೀನು ಹೆಜ್ಜೆ ಹೆಜ್ಜೆಗೂ ನನ್ನ ಕಾಪಾಡ್ಕೊಂಡು ಬಂದೆ, ಆದರೆ ನಾನು ನಿನಗೆ ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡಿಬಿಟ್ಟೆ ಮಹಾದೇವ. ಐ ಆಮ್ ಸಾರಿ ಅಂತಾಳೆ ಕಾವ್ಯ. ಆಗ ಮಹಾದೇವ ಅವಳನ್ನು ತಪ್ಪಿಕೊಂಡು, ಪರವಾಗಿಲ್ಲ ಬಿಡು ಹೆಂಡ್ತಿ, ಈ ಮಹಾದೇವಂಗೆ ಪಿರುತಿ ಮಾಡೋಕ್ಕೂ ಗೊತ್ತೈತೆ, ಆ ಪಿರುತಿನ ಉಳಿಸ್ಕೊಳ್ಳೋಕ್ಕೂ ಈ ಥರ ಅವಮಾನನೂ ಸಹಿಸ್ಕೊಳ್ಳೋದು ಗೊತ್ತೈತೆ. ನನ್ನ ಹೆಂಡ್ತಿ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ ಅಂತಾಳೆ ಕಾವ್ಯ. ಇದೊಳ್ಳೆ ಕತೆ ಆಯಿತು ಕಣಮ್ಮಿ, ಹೆಂಡ್ತಿ ಅಂತ ಕರೀದೆ ಇನ್ಯಾರನ್ನು ಕರಿಬೇಕು, ಪಕ್ಕದ ಮನೆ ಆಂಟಿನ ಅಂತಾನೆ ಮಹಾದೇವ. ಅವಶ್ಯಕತೆ ಇಲ್ಲ, ಬೇಕಿದ್ರೆ ಬೇರೆ ಏನಾದರೂ ಕರಿ, ಹೆಂಡ್ತಿ ಅಂತ ಕರಿಬೇಡ ಅಂತಾಳೆ ಕಾವ್ಯ. ಇನ್ಮೇಲೆ ನಾನು ನಿನ್ನ ಕಾಡು ರಾಕ್ಷಸಿ ಅಂತ ಕರಿತೀನಿ, ಚೆನ್ನಾಗಿರುತ್ತೆ ಅಂತಾನೆ ಮಹಾದೇವ. ನಾನು ನಿನ್ನ ಕಣ್ಣಿಗೆ ರಾಕ್ಷಸಿ ಥರ ಕಾಣಿಸ್ತೀನಾ, ಅಷ್ಟು ಭಯಂಕರವಾಗಿದ್ದೀನಾ ಅಂತಾಳೆ ಕಾವ್ಯ. ಮತ್ತೆ ಏನಮ್ಮಿ ಒಂದು ಕಿತ ಕನ್ನಡಿಲಿ ಮುಖ ನೋಡ್ಕೊ ಅಂತಾನೆ ಮಹಾದೇವ. ಆಗ ಕಾವ್ಯ ಹೊಡಿತಾಳೆ, ಸಮಾಧಾನ, ಈಗ ಟೈಮ್ ಆಯಿತು, ರಾಮು ಪ್ರೇಮ ನಮಗೋಸ್ಕರ ಕಾಯ್ತವ್ರೆ, ಮನೇಲಿ ಅಮ್ಮನು ಬೇಜಾರು ಮಾಡಿಕೊಂಡು ನಮಗೋಸ್ಕರನೇ ನೋಡ್ತಿರ್ತಾರೆ, ಬಾ ಹೋಗೋಣ ಅಂತಾನೆ ಮಹಾದೇವ. ಈಚೆ ಪ್ರೇಮ, ರಾಮ್ ಬಿಡೋ, ಅವನಿಗೆ ಇನ್ನಷ್ಟು ತದುಕಬೇಕು ಅಂತಾಳೆ. ಅವನು ಆಲ್ರೆಡಿ ಅರ್ಧ ಸತ್ತಿದ್ದಾನೆ, ನಮ್ಮ ಹತ್ರ ಸಾಕ್ಷಿ ಇದೆ ಅಲ್ವಾ, ಅವನಿಗೆ ಕಾನೂನು ಪ್ರಕಾರನೇ ಶಿಕ್ಷೆ ಕೊಡಿಸೋಣ ಅಂತಾನೆ ರಾಮ್. ಕಾವ್ಯ ಮಹಾದೇವನು ಅಲ್ಲಿಗೆ ಬರ್ತಾರೆ. ಕಾವ್ಯ ಭರತ್ ನಿಜವಾದ ಮುಖವಾಡ ಎಲ್ಲರ ಮುಂದೆ ಬಯಲಾಗಿದ್ದು ಒಳ್ಳೆಯದಾಯಿತು. ಫ್ರೆಂಡ್ಶಿಪ್ ಹೆಸರಲ್ಲಿ ವಿಷ ಹಾಕುವಂಥ ಮನುಷ್ಯನಿಗಿಂತ ಜನಮನ ಕಾಪಾಡುವಂಥ ಮಹಾದೇವ ಅವರು ಕೋಟಿ ಪಾಲೇಸು ಅಂತಾಳೆ ಪ್ರೇಮ. ಆಗ ಕಾವ್ಯ ಪ್ರೇಮನ ತಪ್ಪಿಕೊಂಡು, ಹೌದಕ್ಕ, ಆ ಪಾಪಿ ಬಗ್ಗೆ ಮಹಾದೇವ ಹೇಳ್ತಾನೆ ಇದ್ದ, ಆದರೆ ನಾನೇ ಅವನ ಮಾತನ್ನು ಕೇಳಿದೆ, ತುಂಬಾ ನೋವು ಕೊಟ್ಬಿಟ್ಟೆ ಅಂತ ಹೇಳ್ತಾಳೆ. ಇನ್ಯಾರೂ ಬೇಜಾರಾಗೋದು ಬೇಡ, ಇವತ್ತು ಭರತ್ ಅವನ ಬಾಯಿಂದನೇ ಸತ್ಯ ಹೇಳಿದ್ದಾನೆ. ಅವ್ನು ಮಾಡಿರೋ ತಪ್ಪಿಗೆ ನಮ್ಮ ಹತ್ರ ಸಾಕ್ಷಿ ಇದೆ ಅಲ್ವಾ, ಅದನ್ನೇ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತಾನೆ ರಾಮ್. ಅವನು ಮಾತ್ರ ಸುಮ್ಮನೆ ಬಿಡಬಾರ್ದು, ನಾನಂತೂ ಸುಮ್ಮನೆ ಬಿಡೋದಿಲ್ಲ. ಅವನ ಕೆಲಸನ ಕಳ್ಕೋಬೇಕು, ಹಾಗೆ ಮಾಡಬೇಕು, ಆ ಪವಿತ್ರವಾದ ಕೆಲಸ ಮಾಡೋಕ್ಕೆ ಅವ್ನು ನಾಲಾಯಕ್ಕು ಅಂತಾಳೆ ಕಾವ್ಯ. ಅಬ್ಬಬ್ಬಾ, ನಮ್ಮ ಕಾವ್ಯ ಇಷ್ಟೊಂದು ಕೋಪ ಮಾಡ್ಕೋತಾಳೆ ಅಂದಮೇಲೆ ಮುಗೀತು ಕತೆ. ಆ ಪೊಲೀಸ್ ಅಪ್ಪ ಕೆಲಸ ಕಳ್ಕೊಂಡು ಪೋಲಿಯಾಗಿ ಬೀದಿ ಅಲೆಯೋದು ಗ್ಯಾರಂಟಿ ಅಂತಾನೆ ಮಹಾದೇವ. ಹೌದು, ಅವನಿಗೆ ಹಾಗೆ ಆಗಬೇಕು ಅಂತಾಳೆ ಪ್ರೇಮ. ಆಗಿದ್ದಾಯಿತು, ಮನೆಗೆ ಹೋಗೋಣ ನಡೀರಿ. ಪಾಪ ಅಮ್ಮಂಗೆ ಈ ವಿಚಾರ ಗೊತ್ತಿಲ್ಲದೆ ಶಾನೆ ಕಣ್ಣೀರು ಹಾಕ್ತಿದ್ದಾರೆ. ಈ ವಿಚಾರವಾಗಿ ಅವಳಿಗೆ ಶಾನೆ ನೋವು ಕೊಟ್ಟಿದ್ದೀನಿ. ಕಾವ್ಯ ನಿನ್ನ ಮನೆಗೆ ವಾಪಸ್ ಬಂದರೆ ಅಮ್ಮಂಗೆ ಸಮಾಧಾನ ಆಯ್ತದೆ, ನಡಿ ಹೋಗುವ ಅಂತಾನೆ ಮಹಾದೇವ. ಸರಿ, ನಾನು ಅತ್ತೆ ಹತ್ರ ಸಾರಿ ಕೇಳಬೇಕು ಅಂತಾಳೆ ಕಾವ್ಯ. ಈಚೆ ಕಲ್ಯಾಣಿ ಫೋನಲ್ಲಿ, ಏನು ಹೇಳ್ತಿದ್ದೀರಾ ಅಣ್ಣ, ಕಾವ್ಯ ನಿಮ್ಮ ಮನೆಗೆ ಬಂದಿಲ್ವಾ ಅಂತಾರೆ.
ಕಲ್ಯಾಣಮ್ಮ ಯಾಕೆ ಹೀಗೆ ಕೇಳ್ತಿದ್ದೀರಾ? ಕಾವ್ಯ ಇಲ್ಲಿಗೆ ಯಾಕೆ ಬರ್ತಾಳೆ? ಅಲ್ಲ ಏನಾದರೂ ಸಮಸ್ಯೆನಾ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಅಂತಾರೆ ಸತ್ಯ. ಹಾಗೇನೂ ಇಲ್ಲ ಅಣ್ಣ, ಕಾವ್ಯ ತನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು, ಅಲ್ಲಿಂದ ಅವಳು ನಿಮ್ಮ ಮನೆಗೆ ಬಂದ್ಲಾ ಅಂತ ಕೇಳಿದೆ ಅಷ್ಟೇ ಅಣ್ಣ. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತಾರೆ ಕಲ್ಯಾಣಿ. ಸರಿನಮ್ಮ ಅಂತ ಕಾಲ್ ಕಟ್ ಮಾಡ್ತಾರೆ ಸತ್ಯ. ಅಯ್ಯೋ ಭಗವಂತ, ಕಾವ್ಯ ತವ್ರ ಮನೆಗೂ ಹೋಗಿಲ್ಲ ಅಂದರೆ ಅವಳು ಎಲ್ಲಿಗೆ ಹೋದ್ಲು, ಅವಳನ್ನು ಎಲ್ಲಿ ಅಂತ ಹುಡ್ಕೋದು ಅಂತಾರೆ ಕಲ್ಯಾಣಿ. ಆಗ ಮಹೇಶ್ವರಿ ಬಂದು, ಏನಕ್ಕ ಒಂದು ಸಮಸ್ಯೆ ಮುಗಿತಿದ್ದಾಗೆ ಇನ್ನೊಂದು ಸಮಸ್ಯೆನ ಇದ್ದಾರಲ್ಲ ಈ ಮನೆ ಮಹಾನ್ ಸೊಸೆಯಂದಿರು. ಕಾವ್ಯ ತವ್ರ ಮನೆಗೂ ಹೋಗಿಲ್ವಂತ, ಎಲ್ಲಿ ಹೋಗಿದ್ದಾಳೆ? ಮನೆ ಮಾನ ಮರ್ಯಾದೆ ಹರಾಜು ಹಾಕ್ತಿದ್ದಾಳೋ ಏನು ಕತೆನೋ? ಹೀಗೆ ಯಾರಿಗೂ ಹೇಳ್ದೆ ಕೇಳ್ದೆ ಹೋದರೆ ಜನ ಏನು ಅನ್ಕೋತಾರೆ ಹೇಳು ಅಂತಾರೆ ಮಹೇಶ್ವರಿ. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾಗ? ಕಾವ್ಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ಸುಮ್ಮನೆ ಅವಳ ಬಗ್ಗೆ ಏನೇನೂ ಮಾತಾಡಬೇಡ ನೀನು ಅಂತಾರೆ ಕಲ್ಯಾಣಿ. ನಾನು ಮಾತಾಡಲ್ಲ, ಸುಮ್ಮನೆ ಇರ್ತೀನಿ. ಅವಳು ಮಾತ್ರ ನಮ್ಮ ಮನೆ ಮಾನ ಮರ್ಯಾದೆ ಹರಾಜಾಗ್ತಿರ್ಲಿ ಅಲ್ವಾ ಅಂತಾರೆ ಮಹೇಶ್ವರಿ. ಆಗ ಪಂಚಮಿ ಬಂದು ಮಹಾದೇವ ಫೋನ್ ಮಾಡಿದ್ದ ಅಂತ ಸನ್ನೆ ಮಾಡ್ತಾಳೆ. ಮಹಾದೇವ ಫೋನ್ ಮಾಡಿದ್ನ, ಏನಂತೆ ಕಾವ್ಯ ಸಿಕ್ಕಿದ್ಲಂತ ಅಂತಾರೆ ಕಲ್ಯಾಣಿ. ಆಗ ಪಂಚಮಿ ಆರತಿ ಮಾಡೋಕ್ಕೆ ಆರತಿ ತೆಗಿಬೇಕಂತೆ ಅಂತ ಸನ್ನೆ ಮಾಡಿ ಹೋಗ್ತಾಳೆ. ಏನಕ್ಕ ಆರತಿ ತೆಗಿಬೇಕಂತ? ಅಲ್ಲ ಕಾವ್ಯ ಕಾಣ್ತಿಲ್ಲ ಅಂತ ನಾವು ಒದ್ದಾಡ್ತಿದ್ದರೆ ಇವನಿಗೆ ಆರತಿ ಮಾಡಬೇಕಂದ್ರೆ ಏನರ್ಥ ಅಂತಾರೆ ಮಹೇಶ್ವರಿ. ಏನು ಅಂತ ಅರ್ಥ ಆಗ್ತಿಲ್ಲ ಅಂತಾರೆ ಕಲ್ಯಾಣಿ. ಈಚೆ ಕಾವ್ಯ ರೂಮಲ್ಲಿ ಭರತ್ ವಿಷಯ ಮುಗಿತು. ಮಹಾದೇವನ ಮೇಲೆ ಅಂಟಿದ ಕಳಂಕನ್ನು ತೊಳೆದೋಯ್ತು. ಅಕ್ಕನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿರೋ ಸ್ನೇಹ ಮಹಾರಾಣಿ ಥರ ಇದ್ದಾಳೆ. ಅವಳ ವಿಷಯ ನಾವು ಇವತ್ತು ನೋಡ್ಕೋಬೇಕು ಅಂತಾಳೆ. ಇವತ್ತು ಅವಳು ಪಾಪದ ಕೊಡ ತುಂಬಿದೆ, ಯಾರಾದರೂ ಬದುಕಿದ್ದೀನೋ ಅನ್ನಿಸ್ಬೇಕು ಅಂತಾಳೆ ಪ್ರೇಮ. ಈಚೆ ಸ್ನೇಹ ಸರಿಯಾಗಿ ಊಟ ಮಾಡಿ 2 ದಿನ ಆಯಿತು ಅಂತ ಕಿಚನ್ಗೆ ಬಂದರೆ ಅಲ್ಲಿಗೆ ಪ್ರೇಮ ಎಂಟ್ರಿ ಕೊಟ್ಟು, ಏನು ಹಾಗೆ ನೋಡ್ತಿದ್ಯಾ ಅಂತ ಕಿರ್ತಾಳೆ. ಕಾವ್ಯ ಮಹಾದೇವರ ಅಡ್ಡ ನಿಂತ್ಕೊಂಡು ನಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.